ಒಬ್ಬ ದಿನಾಲು ಕುಡಿತಾ ಇದ್ನಂತ. ಏನು ಮಾಡ್ತಿದ್ದ? ಚಾ ಅಲ್ಲ, ನೋಡ್ರಿ, ಸಾರಾಯಿ ಕುಡಿತಿದ್ದ. ಅವ್ರ ತಂದೆ ಅಂದರು, ಅಲ್ಲಿ ಮಠದಲ್ಲಿ ಸ್ವಾಮೀಜಿ ಬಂದಿದ್ದಾರೆ, ಅವ್ರ ಬುದ್ಧಿ ಹೇಳ್ತಾರೆ, ನಡಿಯಪ್ಪ ಮಠಕ್ಕೆ ಹೋಗೋಣ ಅಂತ ಮಠಕ್ಕೆ ಹೋದ್ರು ದರ್ಶನಕ್ಕೆ. ಸ್ವಾಮಿಗಳು ಅನುಷ್ಠಾನದಲ್ಲಿದ್ದರು. ಅನುಷ್ಠಾನ ಮಾಡುವಾಗ ಸ್ವಾಮಿಗಳು ಸಾಮಾನ್ಯವಾಗಿ ಇನ್ನೊಬ್ಬರ ಜೊತೆ ಮಾತಾಡಲ್ಲ. ಮಾತಾಡಬೇಕಾದ್ರೆ ಅವರು ಸೊನ್ನೆಲಿ ಮಾತಾಡ್ತಾರೆ. ಮಾತಾಡೋ ಪ್ರಸಂಗ ಬಂದರೆ ಸೊನ್ನೆಲಿ ಮಾತಾಡ್ತಾರೆ. ಹಿಂಗಂದ್ರೆ ಹೇಳ್ರಿ, ಹಿಂಗಂದ್ರೆ 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 ನೀವು ಅವ್ರ ಶಿಷ್ಯರ ಕಾಣ್ತೀರಾಳ. ಸ್ವಾಮೀಜಿ ಹಿಂಗಂದ್ರು ಹಿಂಗಂದ್ರು ಹಿಂಗಂದು ಯಾಕೆ ಬಂದಿರಿ? ಇವ ನನ್ನ ಮಗ ಸಾರಾಯಿ ಕುಡಿತಾನೆ, ಅವನಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ. ಸ್ವಾಮಿಗಳು ಸೊನ್ನಿಲೆ ಹೇಳಿದರು, ಸೊನ್ನಿಲೆ. ಯಾಕೆ ಅನುಷ್ಠಾನದಾಗಿದ್ದರು, ಮಾತಾಡ್ತಿದ್ದಿಲ್ಲ. ಹೆಂಗೆ ಹೇಳಿದ್ರು, ಕೈ ಮಾಡಿ ತೋರಿಸ್ತೀನಿ ನನ್ನ ಕಡೆ ನೋಡ್ರಿ ನೀವು. ಅವರಂದರು ಮಾಡಿದರು ಸ್ವಾಮೀಜಿ. ಅವನು ಹಿಂಗೆ ಗೋಣ ಹಾಕಿದ. ಸ್ವಾಮೀಜಿ ಹಿಂಗೆ ಅಂದರು. ಹೋದ ಮತ್ತು ಸಂಜೆ ಸೆರೆ ಕುಡ್ದ ಮನೆಗೆ ಬಂದ. ಅಲ್ಲ, ಸ್ವಾಮೀಜಿ ಹೇಳಿದ ನನಗೆ ಅರ್ಥ ಆಗಿಲ್ವಾ? ಮತ್ತೆ ಸಾರಾಯಿ ಕುಡಿದು ಬಂದಿದ್ದೀಯಾ? ಇಲ್ಲ ಅಪ್ಪಾಜಿ, ಸ್ವಾಮೀಜಿ ಹೇಳಿದ ಅರ್ಥ ಆಗಿದಂತೆ ಕುಡಿದು ಬಂದೀನಿ ಅನ್ನೋ. ಏನು ಹೇಳರ್ಲೇ ನಿನಗೆ ಅಪ್ಪ ಸ್ವಾಮೀಜಿ ಅಂದರೆ? ನೀನು ಸೆರೆ ಕುಡಿದು ಬಿಡಬೇಡಪ್ಪ ಅಂದರಂತ. ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾರೆ, ಲೇಸೆನಿಸಿಕೊಂಡು ಬದುಕು. ಹಂಗೆ ಬದುಕಬೇಕಾದ್ರೆ ನಮ್ಮ ಆಹಾರ ವಿಹಾರ ವಿಚಾರ ಶುದ್ಧವಾಗಿರಬೇಕು.